ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಕೆಲಸ ಅಂತೂ ಮುಗಿದೋಗಿದೆ. ಮಧ್ಯಾಹ್ನ ಕೆಲಸದಿಂದ ನಾನು ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ಚಪಾತಿ, ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟೆ. ಆಲೂಗಡ್ಡೆ ಸ್ವಲ್ಪನೇ ಇತ್ತು, 3 ಅಷ್ಟೇ ಇತ್ತು, ಅದಷ್ಟೇ ಮಾಡಿದ್ದೆ. ಬೆಳಗ್ಗೆ ನಮಗೆ ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಲಿಕ್ಕೆ, ಊಟ ಮಾಡಲಿಕ್ಕೆ, ನಮಗೂ ಕೂಡ ಟಿಫಿನ್ ಮಾಡಲಿಕ್ಕೆ ಸರಿ ಹೋಯ್ತು. ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನೋಡಿ ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಡಲೆಕಾಳು ತುಂಬಾ ಟೇಸ್ಟಿ. ನನಗಂತೂ ಭಾಳ ಇಷ್ಟ, ಕಡಲೆಕಾಳು ಭಾಳ ಇಷ್ಟ ಆಗುತ್ತೆ ನನಗೆ. ಈ ಕಡೆ ನೆನೆಸಿ ಇಟ್ಟಿದ್ದೀನಿ ನೋಡಿ, ಈ ಕಡೆ ನೆನೆಸಿ ಇಟ್ಟಿದ್ದೆ, ಬೆಳಗ್ಗೆನೇ ನೆನೆಸಿಟ್ಟೆ. ಆ್ಯಕ್ಚುಲಿ ರಾಜ್ಮಾ ಕಾಳು ಮಾಡಬೇಕು ಅಂತ ನಿನ್ನೆನೇ ಅಂದ್ಕೊಂಡೆ. ರಾತ್ರಿ ಮಲಗುವಾಗ ರಾಜ್ಮಾ ಕಾಳು ಮರ್ತೋಗ್ಬಿಟ್ಟಿತ್ತು ನಿನ್ನೆ ಹಾಕೋದು. ಹಾಗೆ ಮಕ್ಕಳಿಗೆ ಸ್ವಲ್ಪ ಹೆವಿ ಆಗುತ್ತೆ ಲಂಚ್ಗೆ, ಅದನ್ನೆಲ್ಲ ಇಟ್ಟು ಕಳಿಸಿದ್ರಿ ಅಂತೇಳ್ಬಿಟ್ಟು ನಾನು ಮತ್ತೆ ಬೆಳಗ್ಗೆ ನೆನೆಸ್ಕೊಂಡು ಸುಮ್ಮನೆ ಬೆಟರ್ ಇದನ್ನೇ ಕಡಲೆಕಾಳು ನೆನೆ ಹಾಕೋದು, ಅವ್ರಿಗೆ ಆಲೂಗಡ್ಡೆ ಮಾಡಿ ಕಳಿಸೋದು ಅಂತೇಳ್ಬಿಟ್ಟು ಮಾಡಿದೆ. ಸಖತ್ ಟೇಸ್ಟು, ಕಡಲೆಕಾಳಿಂದ ಒಂಥರ ಟೇಸ್ಟು. ಹಸಿ ಕಡಲೆಕಾಯಿ ತಿನ್ನೋದಾಯಿತು, ಇದು ಆಯಿತು, ಎಲ್ಲದೂ ಕೂಡ ತುಂಬಾ ಮಸ್ತ್ ಇರುತ್ತೆ. ಇಷ್ಟು ಮಾತ್ರ ಕುದಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಇದ್ದಾವೆ. ನೆನೆಸಿರೋದು ತಿನ್ನೋದ್ರಿಂದನೂ ಕೂಡ ತುಂಬ ಪೌಷ್ಟಿಕ ಇದೆ ಇದರಲ್ಲಿ ಕೂಡ. ಅದಕ್ಕೋಸ್ಕರ ಮಕ್ಕಳಿಗೆ ಸಲಾಡ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ಹಸಿ ಕಾಳು ಒಂದಿಷ್ಟು ಹಾಗೆ ಬಿಟ್ಟಿದ್ದೀನಿ. ಬಟ್ ಹೆವಿ ತುಂಬ ತಿನ್ನಲಿಕ್ಕೆ, ಆದರೂ ಪರವಾಗಿಲ್ಲ. ಕುದಿಸಿರೋದೊಂದಿಷ್ಟು ಅದೊಂದಿಷ್ಟು ಕೊಡ್ತೀನಿ ಈವ್ನಿಂಗು. ಮೊಳಕೆ ಕಾಳು ಒಂದು ಸ್ವಲ್ಪ ಕಾಯಿ ಪಲ್ಯ ತೊಗೊಂಡು ಬಂದೆ ಮಾರ್ಕೆಟ್ಗೆ ಹೋಗಿ, ಯಜಮಾನ್ರ ಜೊತೆ ಸ್ವಲ್ಪ ಆಗಲೇ ಅದು ತೊಗೊಂಡು ಬಂದು ಎಲ್ಲ ಜೋಡಿಸಿಟ್ಟು ಮತ್ತೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಕಟ್ಟಿನ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಟ್ಟಿನ ಸಾಂಬಾರು ಮಸ್ತಿರುತ್ತೆ, ಅದರಲ್ಲೂ ಕೂಡ ಕಡಲೆಕಾಳಿನ ಕಟ್ಟು. ಅದಕ್ಕೆ ಕಟ್ಟಿನ ಸಾರು ಮಾಡೋಣ ಅಂತ ಇವಾಗ ಕುದಿಸಿ ಇಟ್ಟಿದ್ದೀನಿ. ಪಲ್ಯ ಮಾಡ್ಕೊಳ್ತೀನಿ ಫಸ್ಟು, ಅದಾಗಿದ್ದ ನಂತರ ಕಟ್ಟಿನ ಸಾಂಬಾರು ಮಾಡ್ತೀನಿ. ಯಾರಿಗೆಲ್ಲ ಕಡಲೆಕಾಳು ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಏನಾದರೂ ತೋರಿಸ್ಬೇಕಾ ಹೇಳಿ. ನೆಕ್ಸ್ಟ್ ಯಾವಾಗಲಾದರೂ ನಾನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಡೈಲಿ ನನ್ನ ಚಾನಲಲ್ಲಿ ಯಾವುದು ರೆಸಿಪಿಯನ್ನು ನಾನು ಜಾಸ್ತಿಯಾಗಿ ತೋರಿಸಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಅಂತೇಳ್ಬಿಟ್ಟು. ನಿಮಗೇನಾದರೂ ಆ ಥರ ರೆಸಿಪೀಸು ಇಷ್ಟ ಆಗುತ್ತೆ ತೋರಿಸಿ ಅಂತಂದರೆ ತೋರಿಸ್ತೀನಿ. ತುಂಬ ಲೆಂದಿ ಆಗೋಗುತ್ತೆ ವಿಡಿಯೋ, ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಶಾರ್ಟಾಗಿ ನಾನು ಜಸ್ಟ್ ನಮ್ಮ ಮನೆಯಲ್ಲಿ ಇವತ್ತು ಏನು ಮಾಡಿರ್ತೀನಿ ಡೈಲಿ ಲಾಗಲ್ಲಿ ಅದನ್ನು ಮಾತ್ರ ತೋರಿಸ್ತಿರ್ತೀನಿ. ಅದಕ್ಕೋಸ್ಕರ ಆದರೂ ಸಿಂಪಲ್ಲಾಗಿ ಆದರೂ ನಾನು ಅದನ್ನು ಹೇಳಿರ್ತೀನಿ, ಏನೇನು ಹಾಕಿರ್ತೀನಿ, ಏನು ಮಾಡಿರ್ತೀನಿ ಅಂತೇಳ್ಬಿಟ್ಟು. ಸೊ ಇವಾಗ ನಾನು ಅದಕ್ಕೆ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈರುಳ್ಳಿ ಮಾತ್ರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನು ಮಾತ್ರ ಹಾಕ್ಕೊಳ್ತೀನಿ. ಸಾಂಬಾರಿಗೆ ಅಂತಂದರೆ ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಗಟ್ಟಿಯಾಗಿ ಕಟ್ಟನ್ನು ತಗೊಳ್ಬೇಕು. ಸ್ವಲ್ಪ ಈಗ ಕಾಳನ್ನು ಕುದಿಸಿ ಸ್ವಲ್ಪನೇ ಬಂದಿದೆ ನೋಡಿ, ಇಲ್ಲಿ ಕಟ್ಟು ಇಷ್ಟೇ ಬಂದಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಈ ಕಡೆ ಬಿಸಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಬಿಸಿ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಜಾಸ್ತಿಯಾಗಿ ಕಟ್ಟು ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಳ್ತಾ ಇದ್ದೀನಿ. ಸುಲಿದಿಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ಎಲ್ಲದನ್ನೂ ಒಗ್ಗರಣೆಗೆ ಹಾಕಿ ಕುದಿಸಿ ಅದರಲ್ಲಿ ಕಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಒಂಥರ ರಸಮ್ ತಿಂದಾಗುತ್ತೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಈ ರಸಮ್ ಅನ್ನೋದು ಅಷ್ಟೊಂದು ಏನೂ ಇಷ್ಟ ಅಂತಲ್ಲ, ಜಾಸ್ತಿ ನಮ್ಮ ಕಡೆ ಮಾಡಲ್ಲ. ಬಟ್ ಕಟ್ಟಿನ ಸಾಂಬಾರು ಮಾಡ್ತೀವಲ್ವ, ಆ ರಸಮ್ ಅದ್ರ ಮುಂದೆ ಏನೂ ಅಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಕಟ್ಟಿನ ಸಾರು ಮುಂದೆ ಆ ಥರ. ಸೊ ಬನ್ನಿ, ಇವತ್ತು ಆ್ಯಕ್ಚುಲಿ ಸೋಮವಾರ ಆಗಿರೋದ್ರಿಂದ ನಾನು ರೊಟ್ಟಿ ಮಾಡಲ್ಲ, ಚಪಾತಿ ಮಾತ್ರ. ಚಪಾತಿಗೇನೋ ಸ್ಪೆಷಲಾಗಿ ಮಾಡಲಿಲ್ಲ, ಜಸ್ಟ್ ಹಾಗೇ ನನ್ನ ಮಕ್ಕಳಿಗೇನಾದರೂ ಸ್ವಲ್ಪ ಸ್ಪೆಷಲಾಗಿ ಕಲರ್ಫುಲ್ಲಾಗಿ ಇಲ್ಲ ಮಸಾಲೆ ಹಾಕಿ ಏನಾದರೂ ಮಾಡಬೇಕಿತ್ತು. ಬಟ್ ಬೆಳಗ್ಗೆ ಟೈಮ್ ಇರಲಿಲ್ಲ ನನಗೆ. ಇವಾಗ ಬೆಳಗ್ಗೆ ನನಗೂ ಕೂಡ ಕ್ಲಾಸ್ ಇತ್ತು, ಕ್ಲಾಸ್ ತೊಗೋತಾ ಇದ್ದೀನಿ SSLC ಮಕ್ಕಳಿಗೋಸ್ಕರ. ಬೆಳಗ್ಗೆ ಅವ್ರಿಗೊಂದು ಕ್ಲಾಸ್ ತೊಗೊಂಡು ಅದಾಗಿದ್ದ ನಂತರ ಮತ್ತು ಮನೆಯಲ್ಲೇ ಕೆಲಸ ಶುರು ಮಾಡ್ಕೊಳ್ತೀನಿ. 6 ಗಂಟೆಯಿಂದ 7 ಗಂಟೆವರೆಗೂ ಕ್ಲಾಸ್ ಮುಗ್ಕೊಂಡ್ಬಿಡ್ತೀನಿ. ಅದಾಗಿದ್ದ ನಂತರ ನೆಕ್ಸ್ಟು ಈ ಒಂದು ಕೆಲಸಗಳನ್ನು ಮಾಡ್ಕೊಳ್ತೀನಿ. ನಾನು ಮನೇಲಿ ಬಂದು ಅಡುಗೆ ಕೆಲಸ, ಅದಕ್ಕೂ ಮುಂಚೆನೇ ಎಲ್ಲ ಕೆಲಸ ಮುಗಿಸಿ ಹೋಗಿರ್ತೀನಿ. ಸ್ವಲ್ಪ 5 ಗಂಟೆಗೆ ಎದ್ದರೆ ಸ್ವಲ್ಪ ಮೇಲಿದು ಕ್ಲೀನಿಂಗು ಆ ಕೆಲಸ ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಬಂದು ಜಸ್ಟ್ ಅಡುಗೆ ಮಾಡ್ಕೊಳ್ಳೋದು ಮಾತ್ರ ಮಾಡ್ಕೊಳ್ತೀನಿ.
ಸೊ ಇವಾಗ ನಾನು ಎಲ್ಲ ಫೈನಲ್ ಆಗಿದ್ದ ನಂತರ ತೋರಿಸ್ತೀನಿ ನಿಮಗೆ. ಹಾಗೆ ಇವತ್ತು ನನ್ನ ಮಕ್ಕಳದು ಸ್ಕೂಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಿದ್ದೀನಿ. ಜಸ್ಟು ಸ್ವಲ್ಪ ನಮ್ಮ ಸಾತದು ಟಿ ಸಿ ಕೂಡ ಕೊಡೋದಿದೆ, ಅದಕ್ಕೋಸ್ಕರ ಯಜಮಾನ್ರು ಹೋಗಬೇಕು ಅಂತ ಹೇಳ್ತಾಯಿದ್ರು. ಅದ್ರ ಜೊತೆಗೆ ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರೋಣ ಇಬ್ಬರು ಸೇರಿ ಅಂತ, ಅದಕ್ಕೆ ಹೋಗಿ ಬರ್ತೀವಿ. ಅವಾಗ ಸಿಗ್ತೀನಿ. ನಾವು ಹೋದರೆ ನಮ್ಮ ಮಕ್ಕಳದು ಹೇಗಿರುತ್ತೆ, ಅವ್ರದ್ದು ರಿಯಾಕ್ಷನ್ನು ಅಂತ ನೋಡಬೇಕು. ಯಾಕಂದರೆ ಬಿಫೋರ್ ಅವ್ರನ್ನ ಜಾಯಿನ್ ಮಾಡೋಕ್ಕೆ ಹೋಗಿದ್ದಾಗ ಅವ್ರಿಗೆ ಜೊತೆಗೆ ಕರ್ಕೊಂಡೋಗಿದ್ದು ಅವ್ರಿಗೇನು ಅಷ್ಟೊಂದು ಫೀಲ್ ಅನಿಸಿರಲ್ಲ. ಬಟ್ ಇವಾಗ ಸ್ಕೂಲ್ಗೆ ಜಾಯಿನ್ ಆಗಿದ್ದ ನಂತರ ಡೈಲಿ ಹೋಗ್ತಿರ್ತಾರಲ್ವ ಸ್ಕೂಲ್ಗೆ, ಡೈಲಿ ಹೋಗ್ತಾ ಇರುವಾಗ ಪೇರೆಂಟ್ಸ್ ಸಡನ್ನಾಗಿ ಹೋಗಿ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟರೆ ಹೇಗಿರುತ್ತೆ ಅಲ್ವಾ. ಅದಕ್ಕೆ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರನ್ನೂ ನಮ್ಮ ಜೊತೆಲೇ ಕರ್ಕೊಂಡು ಬರೋಣ. ಡೈಲಿ ವ್ಯಾನಲ್ಲಿ ಬರ್ತಾ ಇರ್ತಾರೆ, ಇವತ್ತು ನಮ್ಮ ಜೊತೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. ಫಸ್ಟ್ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ, ಊಟ ಮಾಡಬೇಕು. ತುಂಬ ಹಶ್ವಾಗ್ತಿದೆ. ಬೆಳಗ್ಗೆ 2 ಚಪಾತಿ ತಿಂದಿದ್ದೆ. ಡೈಲಿ 2 ರೊಟ್ಟಿನೇ ತಿನ್ನೋದು, 2 ರೊಟ್ಟಿ, ಈ ಚಪಾತಿ ಆದರೆ 2 ಚಪಾತಿ. ಆದರೂ ಹಶ್ವಾಗಿದೆ. ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೀನಿ, ಅದಕ್ಕೋಸ್ಕರ ಹಶ್ವಾಗ್ತಾ ಇದೆ. ತಿನ್ನಬೇಕು, ಫಸ್ಟ್ ಊಟ ಮಾಡಬೇಕು. ನಾನು ಅಡುಗೆ ಮಾಡಿಂದಲ್ಲ ತಿನ್ನೋಕ್ಕಾಗೋದು, ಅದಕ್ಕೆ ಫಸ್ಟು ತಿಂತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಜಸ್ಟ್ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಕಟ್ಟಿನ ಸಾಂಬಾರನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಟ್ಟು ನೋಡಿ ನಾನು ಇಷ್ಟೇ ತೊಗೊಂಡಿರೋದು, ಇಷ್ಟು ಕನ್ಸಿಸ್ಟೆನ್ಸಿ. ಸ್ವಲ್ಪ ಪೂರ್ತಿ ಏನೋ ಜಾಸ್ತಿ ಏನು ಬೇಕಾಗಲ್ಲ, ನಮಗೆ ಇಷ್ಟು ಬೇಕು, ಅದಕ್ಕೋಸ್ಕರ ಇಷ್ಟನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಕೆಲವೊಂದಿಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ವಾಂಟಿಟಿ ನಮಗೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ನಾನು ತೊಗೊಂಡಿರೋದು. ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ, ಅಷ್ಟೇ, ಮತ್ತೇನೂ ಇಲ್ಲ. ಅಂದರೆ ನಾವು ಇದಕ್ಕೆ ಮಸಾಲೆ ಏನು ರುಬ್ಕೊಂಡು ಮಾಡ್ಕೊಳ್ತಾ ಇಲ್ಲ. ಕೆಲವೊಬ್ಬರು ಮಸಾಲೆ ರುಬ್ಕೊಂಡು ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಇವತ್ತು ಸಿಂಪಲ್ಲಾಗಿ ರಸಮ್ ಥರನೇ ಮಾಡಬೇಕಾಗಿರೋದ್ರಿಂದ ಜಸ್ಟ್ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ಫಸ್ಟು ಸಾಸಿವೆ ಹಾಕ್ಕೊಳ್ತೀನಿ, ಅದು ಚಟ್ಪಟ್ ಸಿಡ್ದಿದ್ದ ನಂತರನೇ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಇದಾಗಿದ್ದ ನಂತರ ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಾನು. ಚಟ್ಪಟ್ ಸಿಡ್ದಾದ ನಂತರ ಈಗ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಹಸಿದಾಗಿರೋದ್ರಿಂದ ಫುಲ್ ಸಿಡಿದೋಗುತ್ತೆ, ಅದಕ್ಕೆ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದೇನು ಸೌಂಡ್ ಮಾಡಲ್ಲ, ಬೆಳ್ಳುಳ್ಳಿ ಹಸಿದಾದರೂ ಕೂಡ ಸೌಂಡ್ ಮಾಡಲ್ಲ, ಅಷ್ಟರಲ್ಲಿ ಸ್ವಲ್ಪರಲ್ಲಿ ಆಗೋಗುತ್ತೆ ಅದು. ಸೊ ಇವಾಗ ಜಸ್ಟ್ ನಾನು ಇದನ್ನು ಈ ರೀತಿ ಬಾಡಿಸ್ಕೊತೀನಿ. ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ, ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ಗೆ ಚೇಂಜ್ ಆಗೋ ಥರ, ಅಂದರೆ ಬಾಯಲ್ಲಿ ಸಿಕ್ಕರೂ ಕೂಡ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ ಸರಿಯಾಗಿ ಬಾಡಿಸ್ಕೊತೀನಿ. ಇದು ಸ್ವಲ್ಪ ಸಾಫ್ಟಾಗಿ ಆಗಲಿ ಮೊದಲು. ಸಾಫ್ಟ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇದೇ ಟೈಮ್ಗೆ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ನಮ್ಮ ಮನೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ಹಾಕ್ಕೊಳ್ತಿದ್ದೀನಿ. ಸೊ ಮಸಾಲೆ ರುಬ್ಬದೇನೆ ಹೇಗೆ ಮಾಡ್ಕೋಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇರೋದು ಅಷ್ಟೇ. ಮಸಾಲೆ ರುಬ್ಕೊಂಡು ಮಾಡ್ಕೋಬೇಕು ಅಂದಿದ್ರೆ ಅದಕ್ಕೆ ಮತ್ತು ಬೇರೆ ಪ್ರೊಸೀಜರೇ ಇರುತ್ತೆ. ಕೊಬ್ಬರಿ, ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೆಲವೊಂದಿಷ್ಟು ಎಲ್ಲವನ್ನು ಕೂಡ ಅದನ್ನು ಸ್ವಲ್ಪ ಮೊದಲು ಹುರಿದುಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ ನಾವು ಏನು ಕಾಳು ಇರುತ್ತಲ್ವ, ಕುದಿಸಿ ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಜಸ್ಟ್ ಎಷ್ಟಾದರೂ ಕ್ವಾಂಟಿಟಿನಲ್ಲಿ ಒಂದು ಇಡೀನಷ್ಟಾದರೂ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದೇನೋ ಅಂದರೆ ಗಟ್ಟಿಯಾಗಿ ಬರುತ್ತೆ, ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಇರುತ್ತೆ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆಯಿಂದ ಇರುತ್ತೆ ಅಷ್ಟೇ. ಇದು ಹಾಗೆ ತಿಳಿಯಾಗಿ ತಿನ್ಕೋಬೋದು. ಇದನ್ನು ತಿಳಿ ಸಾಂಬಾರು ಥರ ಬರುತ್ತೆ ಇದು, ಅದು ಹೇಳ್ತೀನಲ್ವ ರಸಮ್ ಥರ. ಅದಕ್ಕೆ ಈ ಕಡೆ ನಾನು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ಈ ರೀತಿ ಸ್ವಲ್ಪ ಕಿವುಚ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ರಸ ಬಿಡಲಿ ಅಂತ ಹೇಳ್ಬಿಟ್ಟು
ಇವಾಗ ಫಸ್ಟ್ ಇದು ಈ ಕಡೆ ಸೈಡಲ್ಲಿ ಹಾಗೆ ಪೂರ್ತಿ ಸಾಫ್ಟ್ ಆಗಲಿ ಟೊಮೆಟೊ ಎಲ್ಲ ಬೆಂದು. ಎಲ್ಲ ಮನೆಯಲ್ಲಿ ಫ್ರೆಶ್ಶಾಗಿ ವೆಜಿಟೇಬಲ್ ತಂದಾಗ ಅಥವಾ ಗ್ರಾಸರಿ ಎಲ್ಲ ತಂದಾಗ ಏನೋ ಒಂಥರ ಮಜಾ ಅಡುಗೆ ಮಾಡಲಿಕ್ಕೆ. ಅದೆಲ್ಲದು ಕೂಡ ಹಾಕ್ಕೊಂಡು ಮಾಡಿಕೊಂಡು ಇದ್ದರೆ ಏನೋ ನೆಕ್ಸ್ಟ್ ಲೆವೆಲಲ್ಲಿ ಅಡುಗೆ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ ನನಗೆ. ಇವತ್ತೆಲ್ಲ ವೆಜಿಟೇಬಲ್ ತಂದಿದ್ದೀನಿ ಹೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು. ಆ್ಯಕ್ಚುಲಿ ನಾಳೆ ಅಮಾವಾಸ್ಯೆ ಇರೋದು. ಅಮಾವಾಸ್ಯೆಗೆ ಬೆಳಗ್ಗೆ ನಾನು ತಿಂಡಿಗೆ ಏನಾದರೂ ಮಾಡಿದರೆ ಅಟ್ಲೀಸ್ಟು ಮಕ್ಕಳಿಗೆ ದೋಸೆ ಈ ಥರ ಏನಾದರೂ ಇಲ್ಲ ಇಡ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮಾಡಿದರೆ ಅದಕ್ಕೆಲ್ಲ ವೆಜಿಟೇಬಲ್ ಎಲ್ಲದೂ ಹಾಕಿ ಸಾಂಬಾರು ಅಥವಾ ಪಲ್ಯನೋ ಏನೋ ಮಾಡೋಕ್ಕೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಂದಿದ್ದೀನಿ. ಈಗ ಅದನ್ನೇ ಇವಾಗ ಬಳಸಿ ಮಾಡ್ಕೊಳ್ಳೋದು ಅಂದರೆ ಇನ್ನೂ ಮಜಾ ಆಗಿರುತ್ತೆ. ಅದರಲ್ಲಿ ಹಸಿ ಕರಿಬೇವು, ಟೊಮೆಟೊ ತುಂಬ ರೆಡ್ಡಿಶ್ ಆಗಿ ಮಸ್ತಿತ್ತು. ಅದಕ್ಕೆ ಅದು ಒಂದಾಯಿತು. ಪ್ರತಿಯೊಂದು ಚೆನ್ನಾಗಿ ಮಾಡಲಿಕ್ಕೆ. ಈಗ ನೋಡಿ ಇದನ್ನೆಲ್ಲ ಕಿಚ್ಕೊಂಡಿದ್ದೀನಿ. ಇದನ್ನು ನಾನು ಹಾಕ್ಕೊಳ್ತೀನಿ. ನಂದು ಒಂದೇ ಕೈಯಿಂದ ಹಾಕ್ಲಿಕ್ಕಾಗಲ್ಲ, ಅದಕ್ಕೆ ನೋಡಿ ಇವಾಗ ನಾನಿದು ಹುಣಸೆ ಹುಳಿ ಹಾಕ್ಕೊಂಡಿದ್ದು ಚೆನ್ನಾಗಿ ಕುದಿಬೇಕು ಎಲ್ಲದಕ್ಕೂ ಕೂಡ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು, ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು. ದೆನ್ ಬೆಲ್ಲ ಹಾಕ್ಕೊಳ್ತೀನಿ. ನಮ್ಮನೆಯವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಅದೆಲ್ಲ ಮಾಡಿದಾಗ ಒಂಥರ ಹೋಳ್ಗೆ ಸಾರು ತಿಂದಾಗ ಆಗಬೇಕು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿ ಮತ್ತು ಏನು ಟೊಮೆಟೊ ಹುಳಿ ಎರಡೂ ಇರೋದ್ರಿಂದ ಉಪ್ಪು ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಸರಿಯಾಗಿ ಹದವಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಕುದೀಲಿ ಸ್ವಲ್ಪ. ಹುಣಸೆ ಹುಳಿನಲ್ಲೇ ಎಲ್ಲ ಉಪ್ಪು ಖಾರ ಎಲ್ಲದು ಕೂಡ ಕುದಿಬೇಕು. ಸೊ ಅದರ ನೆಕ್ಸ್ಟು ನೀವು ರಸಮ್ ಪೌಡರ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಇದ್ದರೆ, ಇಲ್ಲ ಸಾಂಬಾರು ಪೌಡರ್ ಯೂಸ್ ಮಾಡ್ಕೋತೀನಿ ಅಂದರೆ ಸಾಂಬಾರು ಪೌಡರ್ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಸಾಂಬಾರು ಪೌಡರ್ನೇ ಯೂಸ್ ಮಾಡ್ಕೊತಿದ್ದೀನಿ, ರಸಮ್ ಪೌಡರ್ ಏನು ಯೂಸ್ ಮಾಡ್ತಾಯಿಲ್ಲ. ಆಲ್ರೆಡಿ ಟೊಮ್ಯಾಟೊ ಜಾಸ್ತಿ ಹುಳಿ ಎಲ್ಲದೂ ಹಾಕಿದ್ದೀನಿ, ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ರಸಮ್ ಪೌಡರ್ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಸಾಂಬಾರು ಪೌಡರ್ ಸಾಕು ಇದಕ್ಕೆ. ಸ್ವಲ್ಪ ಒಂದು ಸ್ಪೂನ್, ನಾವು ಜಾಸ್ತಿ ಯೂಸ್ ಮಾಡಲ್ಲ ಮಸಾಲೆ ದಿನಸು ಎಲ್ಲದು, ಮೈಲ್ಡಾಗಿ ಇರೋ ಥರ ಜಸ್ಟ್ ಫ್ಲೇವರ್ಗೆ. ಇಷ್ಟೇ. ಹುಣಸೆ ಹುಳಿ ಹಾಕಿದ ಕೂಡಲೇ ಒಂಥರ ಘಮ, ಹುಳಿ 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 ಮನೆಯಲ್ಲ. ಸೊ ಇವಾಗಿದು ಆದಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಈಗ ಬಂದುಬಿಟ್ಟು ಇದಕ್ಕೆ ನಾನು ಇಲ್ಲಿ ತೆಗೆದಿಟ್ಕೊಂಡಿರೋ ಅಂಥ ಈ ಕಟ್ಟನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸರಿಯಾಗಿ ಕುದಿಬೇಕು ಇವಾಗಿದು. ನಿಮಗೆ ಬಾಯಲ್ಲಿ ಅವಾಗವಾಗ ಒಂದು ಸ್ವಲ್ಪ ಕಡಲೆಕಾಳು ಬರಬೇಕು ಚೆನ್ನಾಗಿರುತ್ತೆ ಅಂತ ಅನಿಸಿದರೆ ಕಡಲೆಕಾಳು ಕೂಡ ಹಾಕ್ಕೊಳ್ಬೋದು. ನಾನು ಈ ಕಡೆ ಪಲ್ಯ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆದರೂ ಕೂಡ ಇನ್ನೊಂದು ಸ್ವಲ್ಪ ಈ ಕಡೆ ಕುಕ್ಕರಲ್ಲಿ ತಿನ್ನಲಿಕ್ಕೆ ಅಂತ ಉಳಿಸಿದ್ದೀನಿ. ಕುದಿಸಿರೋದು ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಒಂದು 4 ಕಾಳು ಕಡಲೆಕಾಳನ್ನು ನಾನಿಲ್ಲಿ ಈ ಸಾಂಬಾರಿಗೆ ಹಾಕ್ಕೊಳ್ತೀನಿ. ಅಲ್ಲಲ್ಲಿ ಬಂದರೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಹಿಡಿದು. ಸೊ ಚೆನ್ನಾಗಿ ಕುದಿ ಬರಲಿ ಇದು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಡಲೆಕಾಳು ಪಲ್ಯ ಕೂಡ ರೆಡಿ ಆಗಿದೆ ನಮ್ಮದು. ಜಸ್ಟ್ ಸಿಂಪಲ್ಲಾಗಿ ನಾನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಮೊಸರು, ಗುರೆಳ್ ಪುಡಿ ಅಥವಾ ಶೇಂಗಾ ಪುಡಿ ಯಾವುದಾದ್ರೂ ಹಾಕ್ಕೊಂಡು ಅದ್ರ ಜೊತೆ ಇದನ್ನು ಕಡಕ್ ರೊಟ್ಟಿ ಜೊತೆ ತಿಂತಾ ಇರಬೇಕು, ಮಸ್ತ್ ಇರುತ್ತೆ. ಅದರಲ್ಲೂ ಕೂಡ ಎಲ್ಲಾದರೂ ಹೊರಗಡೆ ಹೋಗಿ ತಿಂತಾರಲ್ವ, ಅಲ್ಲಿ ಇನ್ನೂ ಮಸ್ತ್ ಇರುತ್ತೆ. ಇವಾಗ ನಾನು ಕಡಕ್ ರೊಟ್ಟಿ ಮಾಡಿಲ್ಲ, ಚಪಾತಿ ಮಾಡಿದ್ದೀನಿ. ರೊಟ್ಟಿ ಇದ್ದಾವೆ ಕಡಕ್ ರೊಟ್ಟಿ, ಅದ್ರ ಜೊತೆ ನಾನು ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಇದು ಚೆನ್ನಾಗಿ ಕುದೀಲಿ. ಇವಾಗ ಚೆನ್ನಾಗಿ ಕುದಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಆಗೋಯ್ತು ಅಷ್ಟೇ, ಫೈನಲಾಗಿ. ಮತ್ತೇನೂ ಇಲ್ಲ ನೋಡಿ. ಇವಾಗ ಚಪಾತಿ ಮಾಡ್ಕೊಳ್ತೀನಿ. ಎಲ್ಲ ಅಡುಗೆ ಆಯಿತು. ಬೆಳಗ್ಗೆ ಆಲೂಗಡ್ಡೆ ಮಾಡ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ. ಇವಾಗ ಮತ್ತೆ ಅದರ ಜೊತೆ ತಿನ್ಕೊಳ್ತೀವಿ. ಮತ್ತು ಇದೆಲ್ಲ ಅಡುಗೆ ಮಾಡೋವರೆಗೂ ಕೂಡ ಒಂಥರ, ಅಡುಗೆ ಮಾಡಿಂದ ಇನ್ನೊಂದು ಥರ ಎಲ್ಲದು ಕೂಡ ಕ್ಲೀನ್ ಮಾಡ್ಕೊಳ್ಳೋದು, ಜೋಡಿಸಿಟ್ಕೊಳ್ಳೋದು ಪ್ರತಿಯೊಂದು ಕೂಡ. ಸೊ ಇಷ್ಟು ನನ್ನ ಇವತ್ತು ಅಡುಗೆ ಕೆಲಸ ಇದ್ದಿದ್ದು. ಸಿಂಪಲ್ಲಾಗಿ ಒಂದು ½ ಆನ್ ಅವರಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಬಟ್ ಎಲ್ಲದು ಇದ್ದಾಗ ಇನ್ನೂ ಒಂದು ಸ್ವಲ್ಪ ಖುಷಿ ಜಾಸ್ತಿ ಇರುತ್ತೆ.
ಚೆನ್ನಾಗಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನನಗೆ ಮಾತ್ರ, ಎಲ್ರಿಗೂ ಹಾಗೇನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನು ನನಗೆ ಮಾತ್ರ ಹೀಗೇನಾ ಅಂತ ಗೊತ್ತಿಲ್ಲ ನನಗೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ನಾನು ಹಾಗೆ ವಿಡಿಯೋ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಸ್ಕ್ರೋಲ್ ಮಾಡಿದೆ, ರೀಲ್ನ. ಅದರಲ್ಲಿ ನಾವು ನಮ್ಮ ಲೈಫಲ್ಲಿ ಯಾರಿಗೂ ಸಾರಿ ಕೇಳದೇ ಇದ್ದರೂ ಪರವಾಗಿಲ್ಲ, ಯಾರಿಗೂ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಕ್ಚುಲಿ ಯಾರೇ ಆಯಿತು, ಸುಮ್ಮನೆ ಅಂತೂ ಯಾರಿಗೂ ಸಾರಿ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲಿ ನಮ್ಮ ತಪ್ಪಿತ್ತು ಅಂತ ಅಂದರೆ ಮಾತ್ರ ಕೇಳ್ತೀವಿ. ಸೊ ಅದರಲ್ಲಿ ಕೂಡ ನಾನು ಸ್ವಲ್ಪ ಇದ್ದೀನಿ, ಅಂದರೆ ನನ್ನ ಹತ್ರ ಅದು ಈಗೋ ಅಂತಲ್ಲ, ಅಹಂಕಾರ ಅಂತಲ್ಲ, ಸಾರಿ ಯಾರಿಗೆ ಕೇಳಬೇಕು ಕೇಳ್ತೀನಿ. ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅಷ್ಟೇ. ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನಾನು ಇನ್ನೊಬ್ಬರ ಮುಂದೆ ಯಾವತ್ತೂ ತಲೆ ಬಾಗಬೇಕು ಅನ್ನೋ ಥರ ಆಗಲ್ಲ. ಬಟ್ ಕೆಲವೊಂದು ಕಡೆ ನನ್ನ ತಪ್ಪಾಗಿತ್ತು ಅಂದರೆ ಯೂಶ್ವಲಿ ಸಾರಿ ಕೇಳ್ತೀನಿ, ತಪ್ಪಿಲ್ದೇ ಕೇಳೋಕೆ ಹೋಗಲ್ಲ. ಬಟ್ ಆ ರೀಲಲ್ಲಿ ಏನಿತ್ತು ಅಂತಂದರೆ, ನಮ್ಮ ಮಕ್ಕಳು ಮುಂದೆ ನಮ್ಮ ಮಕ್ಕಳಿಗೋಸ್ಕರ ನಾವು ಸಾರಿ ಕೇಳ್ತೀವಿ. ಅದು ಯಾವ ಟೈಮಲ್ಲಿ ಅಂದರೆ, ನನ್ನ ಮಗ ಕೂಡ ಆ ರೀಲಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಾರಿ ಕೇಳಬೇಕು ಅಂತ. ನನ್ನ ಮಗ ಮೊನ್ನೆ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಅವನು ಹಠ ಮಾಡಿದರೆ ಆಯಿತು, ಹೋಗಲ್ಲ ಅಂತೇಳಿ ಡಿಸೈಡ್ ಮಾಡಿದ್ನ, ಹೋಗೋದೇ ಇಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಬೈದರೂ ಅವ್ನು ಕೇಳಲ್ಲ. ಹೋಗಲ್ಲ ಅಂದಮೇಲೆ ಹೋಗಲ್ಲ. ಅವತ್ತು ತುಂಬ ಹೀಗೆ ಹಠ ಮಾಡ್ದ, ಎಷ್ಟೇ ಬೈದರೂ ಕೂಡ ಹೋಗ್ಲಿಕ್ಕೆ ರೆಡಿ ಆಗಲಿಲ್ಲ. ತುಂಬ ಬೇಜಾರಾಗಿ ತುಂಬ ಅವನಿಗೆ ಬಡ್ದೆ, ನಿನಗೆ ಚುಚ್ಚಗ ಕಾಸಿ ಬರೆ ಹಾಕ್ತೀನಿ ಅಂತ ಅಂದೆ. ತುಂಬ ಬೈದಿದ್ದೆ, ನಾನು ಮಾತಾಡಿಸ್ಬೇಡ ಅಂತ ಅಂದೆ. ಖಾರ ಪುಡಿ ತುಂಬ್ತೀನಿ ಕಣ್ಣಿಗೆ, ಕೈಕಾಲು ಕಟ್ಟಿ ಸ್ಕೂಲಲ್ಲಿ ಹಾಕಿ ಬರ್ತೀನಿ, ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ತುಂಬ ಹೇಳಿದೆ. ಪನಿಷ್ಮೆಂಟ್ ಯಾರು ಕೊಡಬಾರ್ದು ಅಂತಲೇ ಹೇಳ್ತಾರೆ, ಕೊಡಬಾರ್ದು ಅಂತ ಅಲ್ಲ, ಪನಿಷ್ಮೆಂಟ್ ಇಲ್ಲದೆ ಮಕ್ಕಳು ಬೆಳೀತಾರೆ, ಖಂಡಿತ ಬೆಳೀತಾರೆ. ನಾವು ಹೇಗೆ ಬೆಳೆಸ್ತೀವಿ ಆ ರೀತಿನಲ್ಲಿ ಇರುತ್ತೆ, ಅದು ಕೂಡ ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಮಕ್ಕಳು ಕೂಡ ಅಷ್ಟೇ. ನಾವು ನಮ್ಮ ಮನೆಯಲ್ಲಿ ಅಂತಲ್ಲ, ಹೊರಗಿನ ಪ್ರಪಂಚ ನೋಡಿನೇ ಮಕ್ಕಳು ಚೇಂಜ್ ಆಗ್ತಾರೆ. ಅವ್ರು ಬಿಟ್ಟಿದ್ದಾರೆ, ಇವತ್ತೊಂದಿನ ನಾನು ಬಿಡ್ತೀನಿ, ನಿನ್ನೆ ಅವ್ರು ಬಂದಿರಲಿಲ್ಲ, ಇವತ್ತೊಂದಿನ ಬಿಟ್ಟರೆ ಮಿಸ್ ಏನೋ ಅನ್ನಲ್ಲ. ಈ ಥರ ಮೈಂಡ್ ಸೆಟ್ ಬಂದುಬಿಡುತ್ತೆ ಅವ್ರಿಗೆ. ನಾವು ಎಷ್ಟೇ ಇದನ್ನು ಮಾಡಿದರೂ ಕೂಡ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೇಜಾರಾಗಿರುತ್ತಲ್ವ. ಅದಕ್ಕೋಸ್ಕರ ಅವ್ನಿಗೆ ಅಷ್ಟೆಲ್ಲ ಬೈದಿದ್ದೆ, ಬಡ್ದಿದ್ದೆ, ಎಲ್ಲ ಮಾಡಿದ್ದೆ. ಅದಾಗಿದ್ದ ನಂತರ ಮತ್ತೆ ಸ್ಕೂಲ್ ಬಿಡಿಸಿದ್ವಿ. ಅವನ್ನ ಎಷ್ಟು ಫೋರ್ಸ್ ಮಾಡಿದ್ರು ಕೇಳಿಲ್ಲ. ಕೈಕಾಲು ಕಟ್ಟಿ ಎತ್ಕೊಂಡು ಹೋಗ್ತೀವಿ ಅಂತ ಕಾಲೆಲ್ಲ ಬೆದರಿಸಿದೆ, ಎಲ್ಲ ಮಾಡಿದೆ. ಅವನಿಗೆ ಹೊಡೆದ್ರೆ ಬಡಿದ್ರೆ ಪಾಪ ನಮಗೂ ಬೇಜಾರು, ಮಕ್ಕಳಿಗೂ ಬೇಜಾರು. ಅದ್ರ ಬದಲಾಗಿ ಜಸ್ಟು ಮಾತಲ್ಲಿ ಹೇಳ್ತಾ ಇರ್ತೀನಿ, ಬಡಿತೀನಿ, ಹೊಡಿತೀನಿ, ಕೈಕಾಲು ಕಟ್ಟಿ ಹೇಳ್ಕೊಂಡು ಹೋಗ್ತೀವಿ, ಚುಚ್ಚಗ ಕಾಯಿಸ್ತೀನಿ ಅಂತೆಲ್ಲ ಹೇಳ್ತಿರ್ತೀನಿ ಅನ್ಸ್ಕೊಂಡಾಗ. ಸೊ ಅದನ್ನೆಲ್ಲ ಮಾಡಿ ನಾನು ಮತ್ತೆ ತಿರ್ಗಾ ಅವ್ರು ಸ್ಕೂಲ್ ಬಿಟ್ಟರು, ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೇಲಿ ಆಟ ಆಡ್ಕೊಳ್ತಿದ್ರು. ನಾನು ರೊಟ್ಟಿ ಮಾಡ್ತಾಯಿದ್ದೆ, ತಿನ್ನಲಿಕ್ಕೆ ಏನೋ ಕೊಟ್ಟಿದ್ದೆ, ತಿಂತಾ ಇದ್ದಾನೆ. ತಿಂತಾ ಇದ್ದು ಅವನೊಂದು ಗಿಲ್ಟ್ ಫೀಲಲ್ಲಿ, ನಮ್ಮಮ್ಮ ಇವತ್ತು ನನಗೆ ಬಡ್ದಿದ್ದಾಳೆ, ಇದಿದ್ದಾಳೆ, ನಾನು ಮಾತಾಡಿಸ್ಬಾರ್ದು ಅನ್ನೋದೇನೂ ಇಲ್ಲ. ಬಟ್ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನಮ್ಮಮ್ಮ ಬೈದಿದ್ದಾಳೆ, ಬಡ್ದಿದ್ದಾಳೆ ಅನ್ನೋ ಒಂದು ಬೇಜಾರಲ್ಲಿ ಮುಖ ಇಷ್ಟೇ ಮಾಡ್ಕೊಂಡು ಬಂದ ನನ್ನ ಹತ್ರ. ಅವನು ಅಂಥದ್ರಲ್ಲಿ ತುಂಬ ಬೇಗನೆ ಇದನ್ನಾಗ್ತಾನೆ, ತುಂಬ ಇದೆ ಅವನಿಗೆ, ಅದೆಲ್ಲ ಅರ್ಥ ಆಗುತ್ತೆ. ಬಂದ ಮುಖ ಸಣ್ಣ ಮಾಡ್ಕೊಂಡು ಬಂದು, ಅಮ್ಮ ತಗೋ ತಿನ್ನು ಅಂತ ನನ್ನ ಬಾಯಲ್ಲಿ ಇಡೋಕೆ ಬಂದ. ಸಡನ್ನಾಗಿ ಕಣ್ಣಾಗ ನೀರೇ ಬಂತು ನನಗೆ. ಇಷ್ಟೊತ್ತು ನಾನು ಅಷ್ಟೆಲ್ಲ ಅವನಿಗೆ ಬೈದಿದ್ರು, ಅಂದಿದ್ರು, ಮಾತಾಡಲ್ಲ ಅಂತ ಅಂದಿದ್ರು, ನನ್ನ ಮಗ ನನ್ನ ಹತ್ರನೇ ಬಂದು ಕೊಡ್ತಿದ್ದಾನೆ ಅಂತ ತುಂಬ ಒಂಥರ ಫೀಲ್ ಆಯಿತು. ಆವಾಗ ನನ್ನ ಕಣ್ಣ ನೀರು ಬಂದು ಹತ್ತಿದ್ದು ನೋಡಿ ಅವನು ತಿರ್ಗಿ ಅಳೋಕ್ಕೆ ಶುರು ಮಾಡಿಬಿಟ್ಟ. ಅವ್ರ ಪಾಪ ಆವಾಗ ಇನ್ನೊಂದು ಸರಿ ಮಾಡಲ್ಲ ಅಂತ ಹೇಳ್ಬಿಡಮ್ಮ, ಅಮ್ಮನಿಗೆ ಸಾರಿ, ಇನ್ನೊಂದು ಸರಿ ಸ್ಕೂಲ್ ಬಿಡಲ್ಲ, ಬೈಸ್ಕೊಳ್ಳಲ್ಲ ಅಂತ ಹೇಳ್ಬಿಡಮ್ಮ, ಅಮ್ಮಗೆ ನೋಡಿ ಬೇಜಾರಾಗ್ಯದ, ಅಳಕತ್ತಳ ಅಂದಾಗ ದುಕ್ಸಿ ಅಳೋದಕ್ಕೆ ಶುರು ಮಾಡಿಬಿಟ್ಟ ಅವ್ರ ಪಪ್ಪ. ಅದನ್ನು ಹೇಳಿದ ಕೂಡಲೇ. ಸೊ ಮಕ್ಳಿಗೆ ಹೇಗಿರ್ತಾರೆ, ಮಕ್ಳ ಮನಸ್ಥಿತಿ ಹೇಗಿರುತ್ತೆ ನೋಡಿ. ನಾವು ಎಷ್ಟೇ ಬೈದರೂ, ಎಷ್ಟೇ ಬಡಿದ್ರು ಮತ್ತೆ ಅಮ್ಮ ಅಂತ ಬರೋ ಜೀವ ಅದು. ಸೊ ತುಂಬ ಒಂಥರ ಅದು ಎಲ್ಲ ತಾಯಿದವ್ರಿಗೆ ಆ ಒಂದು ಮೂಮೆಂಟ್ ಬಂದಾಗ, ಆ ಟೈಮ್ ಬಂದಾಗ ಎಷ್ಟು ಫೀಲ್ ಆಗುತ್ತೆ ಅಂತಂದರೆ ಅದನ್ನೇ ಹೇಳೋದು, ತಾಯಿ ಮಕ್ಕಳ ಒಂದು ಬಾಂಧವ್ಯ ಅಂತ. ಅವ್ರ ಅಪ್ಪನಿಗೂ ಅಷ್ಟೇ, ಅವ್ರ ಅಪ್ಪನ ಜೊತೆನೂ ಹಾಗೇನೆ ಅವನು. ಅವರಪ್ಪ ಬಡಿದಾಗ, ಮುದ್ದಿಸಿದಾಗ ಎಲ್ಲ ಟೈಮಲ್ಲೂ ಹಾಗೇನೆ ಅವನು. ಸ್ಪೆಷಲಿ ಅದು ಕಳ್ಳು ಬೆಳ್ಳಿ ಸಂಬಂಧ ಅಂತ ಅಂದಾಗ. ಸೊ ಈ ಥರ ಆಯಿತು. ಅದಕ್ಕೆ ತಕ್ಕಾಗಿ ಇವತ್ತು ಆ ರೀಲ್ಸ್ ನೋಡಿ ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಈಗ ಮಕ್ಕಳು ಮನೇಲಿ ಇಲ್ಲದೆ ಇದ್ದಾಗ ಅದನ್ನೆಲ್ಲ ನೆನೆಸ್ಕೊಳ್ತಾ ಇರ್ತೀವಿ, ಅದನ್ನೆಲ್ಲ ಮಾತಾಡ್ಕೊಳ್ತಾ ಇರ್ತೀವಿ ನೋಡಿ. ಅದೇ ಮನೇಲಿ ಆ ಥರ ಮಾಡಿದ್ದಾರೆ ಅಂತ ಅಂದಾಗ ಬೈದಿರ್ತೀವಿ, ಎಲ್ಲದೂ ಮಾಡಿರ್ತೀವಿ. ಇವಾಗ ಫೀಲ್ ಆಗುತ್ತೆ, ಮಕ್ಕಳು ಮನೇಲಿ ಇಲ್ಲದೆ ಇದ್ದಾಗ ಎಲ್ಲದೂ ಕೂಡ
ಅಲ್ವಾ. ಸೊ ಬನ್ನಿ, ಇದು ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ. ಫೈನಲ್ ಆಗಿ ನಮ್ಮ ಸಾಂಬಾರು ರೆಡಿ ಆಯಿತು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬಾ ಸಖತ್ತಾಗಿತ್ತು. ಇದನ್ನು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು. ಹಾಗೇನಾದರೂ ಕೂಡ ರಸಮ್ ಥರ ಊಟ ಆಗಿದ ನಂತರ ಕುಡಿಲಿಕ್ಕೆ ಮಾತ್ರ ಸೂಪರ್ ಇರುತ್ತೆ. ನನಗೆ ಅನ್ನದ ಜೊತೆ ತಿನ್ನೋದಕ್ಕಿಂತ ಹಾಗೆ ಕುಡಿಯೋದು ಯಾವಾಗಲೂ ತುಂಬ ಇಷ್ಟ ಆಗುತ್ತೆ, ಯಾವುದೇ ಕಾಳಿನ ಕಟ್ಟಿನ ಸಾರು. ಸೊ ನಿಮಗೂ ಕೂಡ ಯಾರಿಗೆಲ್ಲ ಈ ರೀತಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂದಿ ಆಗೋಯ್ತು ಇವತ್ತಿನ ವಿಡಿಯೋ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಥವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ನಿಮ್ಮ ಕಮೆಂಟ್ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ಈ ಕಡೆ ಕಾಳು ಕೂಡ ನಾನು ಪಲ್ಯ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇವಾಗ ಖಡಕ್ ರೊಟ್ಟಿ ಕೂಡ ಯಜಮಾನ್ರಿಗೆ ಹೇಳಿದೆ, ತೊಗೊಂಡು ಬನ್ನಿ, ಸ್ವಲ್ಪ ಬರೀ ಚಪಾತಿ ಮಾಡಿದ್ದೀನಿ ಇವತ್ತು ಅಂತ, ಅದಕ್ಕೆ ತರ್ತೀನಿ ಅಂತ ಹೇಳಿದರೆ ಖಡಕ್ ರೊಟ್ಟಿ ಜೊತೆ ಮಸ್ತ್ ಇವತ್ತು ಬ್ಯಾಟಿಂಗ್ ಶುರು ಮಾಡ್ಕೊಳ್ತೀನಿ ನಾನು ಕೂಡ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.